ನಮಸ್ಕಾರ. ರಂಗೀನ್ ಕಬ್ಬನ್ ಪಾರ್ಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಭಾನುವಾರ ಬಂತು ಅಂದ್ರೆ ಸಾಕು, ನಗರದ ಉದ್ಯಾನವನಗಳು ಕಳೆಗಟ್ಟುತ್ತವೆ. ಅದರಲ್ಲೂ ಕಬ್ಬನ್ ಪಾರ್ಕ್ ಅಂತೂ ವಾಯು ವಿಹಾರಿಗಳಿಗೆ ಹೇಳಿ ಮಾಡಿಸಿದ ತಾಣ. ಇತ್ತೀಚೆಗೆ ಕಬ್ಬನ್ ಪಾರ್ಕ್ ಅಲ್ಲಿ ವಾಯು ವಿಹಾರಿಗಳಿಗೆ ಅಂತಾನೆ ಸಂಗೀತ ಕಾರಂಜಿ ಇಕೋ ಸೈಕಲ್ ಅನ್ನ ಪರಿಚಯಿಸಲಾಗಿತ್ತು. ಬನ್ನಿ ಹಾಗಿದ್ರೆ ಕಬ್ಬನ್ ಪಾರ್ಕ್ ಅಂದ ಹೇಗಿದೆ ನೋಡ್ಕೊಂಡ್ ಬರೋಣ. ಕಬ್ಬನ್ ಪಾರ್ಕ್ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಪ್ರಮುಖ ಉದ್ಯಾನ. ಬೆಂಗಳೂರಿಗೆ ಬಂದವರು ಕಬ್ಬನ್ ಪಾರ್ಕ್ ಸೌಂದರ್ಯ ಸವಿದೇ ಹೋಗ್ತಾರೆ ಅಂತ ಹೇಳಬಹುದು. ಅಷ್ಟು ಫೇಮಸ್ ಈ ಕಬ್ಬನ್ ಪಾರ್ಕ್. ಇತ್ತೀಚೆಗೆ ಈ ಕಬ್ಬನ್ ಪಾರ್ಕ್ ಹೆಚ್ಚು ಜನಾಕರ್ಷಣೆ ಪಡೆದುಕೊಳ್ತಿದೆ. ಇದಕ್ಕೆ ಕಾರಣ ತೋಟಗಾರಿಕೆ ಇಲಾಖೆಯ ಹೊಸ ಐಡಿಯಾ. ಕಬ್ಬನ್ ಪಾರ್ಕ್ನಲ್ಲಿ ಭಾನುವಾರದ ವೇಳೆ ವಾಹನಗಳನ್ನ ಸಂಪೂರ್ಣ ನಿಷೇಧ ಮಾಡಿದೆ. ಹೀಗಾಗಿ ಭಾನುವಾರ ಬಂತಂದ್ರೆ ಸಾಕು, ಪರಿಸರ ಪ್ರೇಮಿಗಳು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಪಾರ್ಕ್ಗೆ ಬರುವ ವಾಯು ವಿಹಾರಿಗಳಿಗೆ ಸಂಗೀತ ಕಾರಂಜಿ ಏಕೋ ಸೈಕಲ್ ನೀಡಲಾಗಿದೆ. ಪ್ರತಿ ಭಾನುವಾರ ಮುಂಜಾನೆ ಸೈಕಲ್ ಸವಾರಿ ಮಾಡೋರು ಕಣ್ಣಿಗೆ ಕಾಣಿಸ್ತಾರೆ. ಬೆಂಗಳೂರಲ್ಲೆಲ್ಲ ಪೊಲ್ಯೂಷನ್ ಎಲ್ಲ ಆಗ್ತಾ ಇರೋದ್ರಿಂದ ಜನ ಮರ್ತೇ ಬಿಟ್ಟಿದ್ದಾರೆ. ಒಳ್ಳೆ ಊರು ಹೆಂಗಿರುತ್ತೆ ಏನು ಅಂತ ಒಂದು ಫ್ರೀ ಆಗಿದ್ರೆ ಯಾವ ರೀತಿ ಹೋಗೋದೇ ಮರ್ತು ಬಿಟ್ಟಿದ್ದಾರೆ. ಸೊ ಎಲ್ಲರೂ ಒಂದು ಅಡಿಕ್ಷನ್ ಆಗಿಬಿಟ್ಟಿದೆ, ಆಟೋಮೊಬೈಲ್ ಅಡಿಕ್ಷನ್. ಸೊ ಅದರಿಂದ ನಾವು ಇಲ್ಲಿ ಒಂದು ಈ ಥರ ಗ್ರೀನ್ ಎನ್ವೈರ್ಮೆಂಟಲ್ಲಿ ಹಸಿರು ಪರಿಸರ ತುಂಬ ಸೈಕಲ್ ಹೋದರೆ ಅವರು ತಗೊಂಡು ತಾವು ಫೀಲ್ ಮಾಡ್ತಾರೆ. ಸೊ ಆವಾಗ ಅವರಿಗೆ ಈ ಥರ ಚೆನ್ನಾಗಿರುತ್ತೆ ಅಂತ ಒಂದು ಫೀಲ್ ಆಗಿ ಒಂದು ರೀತಿ ಖುಷಿ ಆಗ್ತಾರೆ. ಮುಂಜಾನೆ ಹಕ್ಕಿಗಳ ಚಿಲಿಪಿಲಿ ಜೊತೆ ಸುಮಧುರ ಸಂಗೀತದ ನೀನಾದ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಾಯು ವಿಹಾರಿಗಳಿಗೆ ಇನ್ನಷ್ಟು ಮನರಂಜನೆ ನೀಡುತ್ತಿದೆ. ನಾನಾ ರಾಜ್ಯದ ಡ್ಯಾನ್ಸ್ಗಳು ಒಂದು ವಾರ ಗಮನ ಸೆಳೆದ್ರೆ, ಇನ್ನೊಂದು ವಾರ ಭರತನಾಟ್ಯ ಹಾಡುಗಳು ವಾಯು ವಿಹಾರಿಗಳ ಕಣ್ಣನ್ನ ತಂಪು ಮಾಡುತ್ತಿದೆ. ಇನ್ನು ಉದ್ಯಾನವನದಲ್ಲಿ ಉದಯರಾಗ ಪೊಲೀಸ್ ಬ್ಯಾಂಡ್ ಹಾಗೂ ಸಂಧ್ಯಾರಾಗ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಜೊತೆಗೆ ತಂಪಾದ ಪರಿಸರದ ಮಧ್ಯೆ ಸಂಗೀತ ಆಲಿಸುತ್ತಾ ತಮಗಿಷ್ಟ ಬಂದ ಹಣ್ಣು ತರಕಾರಿ ಪರ್ಚೇಸ್ ಮಾಡಿ ಎಂಜಾಯ್ ಮಾಡಬಹುದು. ಪ್ರತಿ ಭಾನುವಾರದಂದು ಉದ್ಯಾನದೊಳಗಿನ ರಸ್ತೆಗಳಲ್ಲಿ ವಾಹನ ಸಂಚಾರ ನಿಷೇಧ ಮಾಡಲಾಗಿದೆ. ಇದಕ್ಕೆ ಸಾರ್ವಜನಿಕರು ಹಾಗೂ ಪ್ರವಾಸಿಗರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿವಿಧ ಚಟುವಟಿಕೆಗಳನ್ನು ನಡೆಸಲು ತೋಟಗಾರಿಕಾ ಇಲಾಖೆ ಮುಂದಾಗಿದೆ. ಒಟ್ಟಾರೆ ಬೆಂಗಳೂರಲ್ಲಿ ವೀಕೆಂಡ್ ಅನ್ನ ಇಲ್ಲಿ ಅರ್ಥಪೂರ್ಣವಾಗಿ ಕಳೆಯಬಹುದು. ಊರಿಗೆ ಬಂದವಳು ನೀರಿಗೆ ಬಾರದೆ ಇರ್ತಾಳ ಅನ್ನುವ ಮಾತಿನಂತೆ ಬೆಂಗಳೂರಿಗೆ ಬರೋರು ಕಬ್ಬನ್ ಪಾರ್ಕ್ ರೌಂಡ್ ಹೊಡೆಯದೇ ಇರ್ತಾರಾ ಹೇಳಿ? ಅದರಲ್ಲೂ ಪ್ರೇಮಿಗಳ ಫೇವರೆಟ್ ಪ್ಲೇಸ್ ಇದು. ಕೇವಲ ಮನರಂಜನೆ ಮಾತ್ರವಲ್ಲ, ವಿವಿಧ ತರಬೇತಿಗಳನ್ನು ಕೂಡ ಇಲ್ಲಿ ಕೊಡಲಾಗ್ತಾ ಇದೆ. ಜೋಡಿ ಹಕ್ಕಿಗಳು ಕೈ ಹಿಡಿದು ಸಂಭ್ರಮಿಸುವ ಸ್ಥಳ, ವಯಸ್ಸಾದವರಿಗೆ ಮನಶಾಂತಿ ನೀಡೋ ಪ್ರಶಾಂತವಾದ ತಾಣ. ಅದರ ಜೊತೆಗೆ ಇದೀಗ ವೀಕೆಂಡ್ನಲ್ಲಿ ಯಾವ ವಾಹನಗಳ ಶಬ್ದವೂ ಇಲ್ಲದೆ ನೆಮ್ಮದಿಯಿಂದ ಕಾಲ ಕಳೆಯುವಂತಹ ಅವಕಾಶ.
ಇನ್ನು ಉದ್ಯಾನವನದಲ್ಲಿ ಹವ್ಯಾಸಿ ಜೇನು ಸಾಕಾಣಿಕೆಗಾರರಿಂದ ವಾಯುವಿಹಾರಿಗಳಿಗೆ ಪ್ರಾತ್ಯಕ್ಷಿಕೆಯನ್ನ ನೀಡಲಾಗ್ತಿದೆ. ಪರಿಸರ ಪ್ರೇಮಿಗಳಂತೂ ಎಂಜಾಯ್ ಮಾಡಿ ತರಬೇತಿ ಕೂಡ ಪಡೆದು ನೆಮ್ಮದಿಯಿಂದ ಸಂಜೆವರೆಗೂ ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಿದ್ದಾರೆ. ಪಾರ್ಕಿಗೆ ಬರುವ ವಾಯುವಿಹಾರಿಗಳಿಗೆ ಕಡಿಮೆ ದರದಲ್ಲಿ ಹಣ್ಣು ತರಕಾರಿಗಳು ಸಿಗುವಂತೆ ಹಾಪ್ಕಾಮ್ಸ್ನಿಂದ ಸ್ಟಾಲ್ಗಳನ್ನ ಹಾಕಿಸಲಾಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಶನಿವಾರ ಕೂಡ ವಾಹನಗಳ ನಿಷೇಧಕ್ಕೆ ಚಿಂತನೆ ನಡೆಸಲಾಗಿದೆ ಅಂತಾರೆ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರು. ನಮ್ಮ ಕಬ್ಬನ್ ಉದ್ಯಾನದಲ್ಲಿ ಕಳೆದ 2 ತಿಂಗಳಿಂದ ನಾವು ಭಾನುವಾರದಿಂದ ವೆಹಿಕಲ್ ಏನು ಬ್ಯಾನ್ ಮಾಡಿದ್ವಲ್ಲ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದ್ವಿ. ಅದ್ರ ಜೊತೆ ನಮ್ಮ ತೋಟಗಾರಿಕೆ ಇಲಾಖೆ ಆಗಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಲಿ, ಯೋಜನೆ ಇಲಾಖೆ ಆಗಲಿ, ಮುಂದೆ ನಮ್ಮ ಡೈರೆಕ್ಟರ್ ಆಫ್ ಯೂತ್ ಅರ್ಬನ್ ಟ್ರಾನ್ಸ್ಪೋರ್ಟ್ದವರಾಗಲಿ ಮತ್ತು ಎಲ್ಲ ಬೇರೆ ಬೇರೆ ಎಲ್ಲರೂ ಸಹಿತ ನಮ್ಮ ಜೋಡಿ ಜಾಯಿನ್ ಆಗಿ ವಿವಿಧ ಸಾರ್ವಜನಿಕರಿಗೆ ಏನು ಅತಿ ಅವಶ್ಯಕತೆ ಏನಿದೆ, ಸಂಡೇ ದಿವಸ ಮಾಲ್ ಹೋಗಿ ಅಲ್ಲಲ್ಲಿ ದುಡ್ಡು ವೇಸ್ಟ್ ಮಾಡೋ ಬದಲು ಇಲ್ಲಿ ಪಾರ್ಕಿಗೆ ಬಂದು ಒಳ್ಳೆ ಆರೋಗ್ಯ ದೃಷ್ಟಿ ಮತ್ತು ಅವರಿಗೆ ಮನಸ್ಸಿಗೆ ಸಂತೋಷ ಉಂಟು ಮಾಡೋದು ಏನೇನು ಯೋಜನೆಗಳಿದಾವೆ ಅದನ್ನೆಲ್ಲ ಪ್ರತಿ ಹಂತವಾಗಿ ನಾವು ಭಾನುವಾರ ನಾವು ಇಲ್ಲಿ ನಮ್ಮ ಕಬ್ಬನ್ ಪಾರ್ಕ್ದಲ್ಲಿ ಮಾಡ್ತಾ ಇದ್ದೀವಿ. ಬರೀ ಕಬ್ಬನ್ ಪಾರ್ಕ್ ಅಲ್ಲ, ಸಸ್ಯಕಾಶಿ ಲಾಲ್ಬಾಗ್ ಕೂಡ ಕಂಗೊಳಿಸಲು ಆರಂಭಿಸುತ್ತಿದೆ. ವಿಶ್ವವಿಖ್ಯಾತಿ ಲಾಲ್ಬಾಗ್ ಕೂಡ ತನ್ನ ಅಂಗಳದಲ್ಲಿ ವಾದ್ಯರಂಗ ಶುರು ಮಾಡಿದೆ. ಸಸ್ಯಕಾಶಿಯಲ್ಲಿ ಬಿಎಸ್ಎಫ್ ಯೋಧರ ವಾದ್ಯರಂಗ ಮೊಳಗಿದ್ರೆ, ಇತ್ತ ಕಬ್ಬನ್ ಪಾರ್ಕ್ನಲ್ಲಿ ಭರತನಾಟ್ಯ ಸಂಭ್ರಮ. ಜೊತೆಗೆ ಇಂಪಾದ ವಾದ್ಯಗಳ ತರಂಗ ಪರಿಸರ ಪ್ರೇಮಿಗಳನ್ನ ತನ್ನೆಡೆಗೆ ಸೆಳೆಯುತ್ತಿದೆ. ಕಳೆದ ಹಲವು ವಾರಗಳಿಂದ ಕಬ್ಬನ್ ಉದ್ಯಾನವನದಲ್ಲಿ ಉದಯರಾಗ ಕಾರ್ಯಕ್ರಮ ಶುರುವಾಗಿದ್ದು, ಇದೀಗ ಲಾಲ್ಬಾಗ್ನಲ್ಲೂ ನಡೆಸಲಾಗ್ತಿದೆ. ಅಂದಹಾಗೆ ಇಂದು ಸಸ್ಯಕಾಶಿಯಲ್ಲಿ ಮುಂಜಾನೆ ಯೋಧರ ವಾದ್ಯ ತರಂಗ ಎಲ್ಲರ ಕಿವಿ ನೆಟ್ಟಿಗೆ ಮಾಡಿದ್ರೆ, ಕಬ್ಬನ್ ಪಾರ್ಕ್ನಲ್ಲಿ ವಾದ್ಯ ನೀನಾದದ ಜೊತೆಗೆ ಭರತನಾಟ್ಯ ನಡೆಯಿತು. ನಂಗೆ ತುಂಬ ಖುಷಿ ಆಗ್ತಿದೆ ಇವತ್ತು ಇಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ. ನಮ್ಮ ಟೀಚರಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಯೂನಿವರ್ಸಲ್ ಪವರ್. ಇನ್ನು ವಿಶೇಷವಾಗಿ ಕಬ್ಬನ್ ಪಾರ್ಕ್ನೊಳಗೆ ಏಕೋ ಫ್ರೆಂಡ್ಲಿ ವಾಹನ ಕೂಡ ಶುರು ಮಾಡಲಾಗಿದೆ. ಪರಿಸರ ಪ್ರೇಮಿಗಳಿಗೆ ಆರಾಮವಾಗಿ ಉದ್ಯಾನ ಸುತ್ತಾಡಲು ವಾಹನ ಬಳಸಬಹುದಾಗಿದೆ. ಇಲ್ಲಿ ಜನಗಳಿಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅದರಲ್ಲೂ ವಯಸ್ಸಾಗಿರೋರಿಗೆ, ಮಕ್ಕಳಿಗೆ ನೋಡಬೇಕು ಅಂತ ಮೊದಲೆಲ್ಲ ಒಳಗಡೆ ಎಲ್ಲ ವೆಹಿಕಲ್ಸ್ ಬರೋದು. ಸೊ ಎಲ್ಲ ಗೇಟ್ನ ಕ್ಲೋಸ್ ಮಾಡಿ ಸಂಡೇ ಬಿಟ್ಟಿದ್ದಾರೆ. ಜನಗಳ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಹಚ್ಚ ಹಸುರಿನ ಪ್ರಕೃತಿಯ ನಡುವೆ ಪರಿಸರ ಪ್ರೇಮಿಗಳು ಯಾವುದೇ ಸದ್ದು ಗದ್ದಲವಿಲ್ಲದೆ ಸೈಕಲ್ ಸವಾರಿ ಮಾಡಿದ್ರೆ, ಇತ್ತ ಇಂಪಾದ ಹಾಡಿನ ನೀನಾದ ಎಲ್ಲರ ಮನಸ್ಸನ್ನ ಮುದಗೊಳಿಸುತ್ತಿದೆ. ಒಟ್ನಲ್ಲಿ ಹೊಸ ಪ್ರಯೋಗಗಳಿಂದ ಯಶಸ್ವಿಯಾಗಿರುವ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಮತ್ತಷ್ಟು ವಾಯುವಿಹಾರಿಗಳನ್ನ ಪಾರ್ಕ್ನತ್ತ ಸೆಳೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬೆಂಗಳೂರಿನಿಂದ ನಂದೀಶ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಭಾನುವಾರದ ದಿನ ಕಬ್ಬನ್ ಪಾರ್ಕ್ಗೆ ಬಂದು ವಾಯುವಿಹಾರಿಗಳು ಇನ್ನಷ್ಟು ಉಲ್ಲಾಸಿತರಾಗಿರಬಹುದು. ಇದುವೇ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.